ಸೈಟ್ ಇದು ಎಲ್ಲರ ಕನಸು. ಆ ಸೈಟ್ ತೊಗೊಂಡ್ರೆ ಖಂಡಿತ ಅದು ಸಾಧನೆಯೇ. ಆದರೂ ಕೆಲವು ತೀರ್ದಿರುವಂಥ ಪ್ರಶ್ನೆಗಳಿದೆ, ಅದು ಕಾಡ್ತಾನೆ ಇರುತ್ತೆ. ಅವು ಏನು ಅಂತಂದರೆ, ನೀವು ಸೈಟ್ ತೊಗೊಂಡ್ರೆ ಶ್ರೀಮಂತರಾಗ್ತೀರಾ ಅಥವಾ ಸೈಟ್ ತೊಗೊಂಡ್ರೆ ಸಮಸ್ಯೆ ಶುರುವಾಗುತ್ತಾ? ಸಾಲ ಮಾಡಿ ಸೈಟ್ ತೊಗೊಂಡ್ರೆ ಹೇಗೆ ಬೆನಿಫಿಟ್ ಆಗುತ್ತೆ? ಅರ್ಲಿ ಎಂಟ್ರಿ ಅಡ್ವಾಂಟೇಜ್ ಏನು? ಹಾಗಂದ್ರೆ ಏನು? ಕ್ಯಾಶ್ ಸೇವ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತಾ? ಅದಕ್ಕೆ ಲೋನ್ ಮಾಡಿ ಎಂಟ್ರಿ ಆದರೆ ಬೇಸ್ ಪ್ರೈಸ್ ಲೋ ಆಗುತ್ತಾ? ಸಾಧ್ಯವಾದಷ್ಟು ಬೇಗನೆ ಸಾಲನ ಹೇಗೆ ತೀರಿಸೋದು? ಇನ್ನು ಹಲವಾರು ಪ್ರಶ್ನೆಗಳು. ಇವತ್ತು ಸೈಟ್ ಪರ್ಚೇಸ್ ಮಾಡೋ ಬಗ್ಗೆ ಇರುವಂತಹ ಮೈತ್, ಟ್ರೂತ್ಸ್ ಮತ್ತು ರಿಯಲ್ ಬೆನಿಫಿಟ್ಸ್ ಎಲ್ಲವನ್ನು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮೊಂದು ಪುಟ್ಟ ಪ್ರಶ್ನೆ, ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ಬ್ಯಾಂಕ್ ಲೋನ್ ಮುಖಾಂತರ ಕೊಂಡ್ಕೊಳ್ಳೋದು ಸರಿ ಅನ್ನೋರು ಬ್ಯಾಂಕ್ ಲೋನ್ ಅಂತ, ಇಲ್ಲ ಕ್ಯಾಶ್ ಬೆಸ್ಟ್ ಅನ್ನೋರು ಕ್ಯಾಶ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೈಟ್ ವಿಚಾರ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಇದೆ. ಸೈಟ್ ಅಂತಂದರೆ ಅದು ನಮ್ಮ ಹೆಸರಲ್ಲಿ ಬರುವಂತಹ ಒಂದು ಭೂಮಿ, ಫ್ಯೂಚರ್ ಕನ್ಸ್ಟ್ರಕ್ಷನ್ ಆಪರ್ಚುನಿಟಿ ಇರುವಂತಹ ಜಾಗ, ಲಾಂಗ್ ಟರ್ಮ್ ಅಸೆಟ್. ಅದು ಮನೆ ಇರ್ಬೋದು, ಇರದೇ ಇರ್ಬೋದು. ಆದರೆ ಸೈಟ್ ಮಾತ್ರ ಅದರ ಆಪ್ಷನ್ ಯಾವಾಗಲೂ ಓಪನ್ ಇದ್ದೇ ಇರುತ್ತೆ. ಸೈಟ್ ಕೊಂಡ್ಕೊಳ್ಳೋದ್ರಿಂದ ಮುಖ್ಯವಾದ ಬೆನಿಫಿಟ್ಟು ಏನೇನು? ಮೊದಲನೇದು, ಲೈಫ್ ಲಾಂಗ್ ಅಸೆಟ್ ಆಗಿರುತ್ತೆ. ಸೈಟ್ ಯಾವಾಗಲೂ ನಾಶ ಆಗಲ್ಲ. ಡಿಪ್ರಿಸಿಯೇಷನ್ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಜನ್ರೇಷನ್ ಟು ಜನ್ರೇಷನ್ನು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಲ್ಯಾಂಡ್ ವ್ಯಾಲ್ಯೂ ಆಲ್ವೇಸ್ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಗೋಲ್ಡು, ಸ್ಟಾಕು, ಬಿಸ್ನೆಸ್ಸು ಕೆಲವೊಮ್ಮೆ ಫ್ಲಕ್ಚುಯೇಟ್ ಆಗ್ಬೋದು. ಆದರೆ ಸೈಟ್ ವ್ಯಾಲ್ಯೂ ಆಲ್ಮೋಸ್ಟ್ ಆ್ಯಂಡ್ ಆಲ್ವೇಸ್ ಗ್ರೋತ್ ಆಗ್ತಾನೇ ಇರುತ್ತೆ. ಎಕ್ಸ್ಪೆಷಲಿ ಬೆಂಗಳೂರು ಮತ್ತು ಈ ಟೈರ್ 2 ಸಿಟೀಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ತುಂಬ ಗುಡ್ ಗ್ರೋತ್ ಇದೆ. ಮೂರನೇ ಪಾಯಿಂಟ್ ಏನು ಅಂದರೆ, ಇಲ್ಲಿ ಕನ್ಸ್ಟ್ರಕ್ಷನ್ ಫ್ರೀಡಮ್ ಇರುತ್ತೆ. ಅಪಾರ್ಟ್ಮೆಂಟ್ನಲ್ಲಿ ಕೆಲವೊಂದು ರೂಲ್ ಇರುತ್ತೆ. ಸೈಟ್ನಲ್ಲಿ ಡಿಸೈನ್, ವಾಸ್ತು, ಎಕ್ಸ್ಪ್ಯಾನ್ಷನ್ನು ಅಥವಾ ರೆಂಟಲ್ ಪೋರ್ಷನ್ ಯಾವುದೇ ಆಗಿರಲಿ, ನಿಮಗೆ ಫ್ರೀಡಮ್ ತುಂಬ ಇರುತ್ತೆ. ಇದರಲ್ಲಿ ಫ್ಯೂಚರ್ ಸೆಕ್ಯೂರಿಟಿ ತುಂಬ ಜಾಸ್ತಿ ಇರುತ್ತೆ. ರಿಟೈರ್ಮೆಂಟ್ ಪ್ಲ್ಯಾನ್ ಆಗ್ಬೋದು, ಚಿಲ್ಡ್ರನ್ ಫ್ಯೂಚರ್ ಆಗ್ಬೋದು, ಎಮರ್ಜೆನ್ಸಿ ಫಂಡ್ ಅಂದರೆ ಸೇಲ್ ಆಗಲಿ ಅಥವಾ ಲೋನ್ ಆಗಲಿ ಖಂಡಿತ ಸಿಗುತ್ತೆ. ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ರೆಂಟ್, ರಿಲೀಸು, ರೀಡೆವಲಪ್ಮೆಂಟು ಎಲ್ಲ ವಿಚಾರವಾಗೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೈಟ್ ಕೊಳ್ಳೋದ್ರಿಂದ ಪ್ಲಸ್ ಪಾಯಿಂಟ್ ಏನೇನು? ಓನರ್ಶಿಪ್ ರೈಡು ನಿಮ್ಮದಾಗಿರುತ್ತೆ. ಲೋನ್ ಎಲಿಜಿಬಿಲಿಟಿ ಈಸಿ ಆಗುತ್ತೆ. ಆಮೇಲೆ ಲೀಗಲ್ ಕ್ಲಾರಿಟಿ ಇದ್ದರೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಟ್ಯಾಕ್ಸ್ ಪ್ಲ್ಯಾನಿಂಗ್ ಆಪ್ಷನ್ಸ್ ನಿಮ್ಮಲ್ಲಿರುತ್ತೆ. ಜೊತೆಗೆ ಬಿಲ್ಡರ್ ಡಿಪೆಂಡೆನ್ಸಿ ತುಂಬ ಕಡಿಮೆ ಇರುತ್ತೆ. ನಾವು ಸೈಟ್ ಕೊಂಡ್ಕೊಳ್ಳೋದ್ರಿಂದ ಮೈನಸ್ ಮತ್ತು ರಿಸ್ಕ್ಗಳು ಏನೇನು? ಲೀಗಲ್ ಪ್ರಾಬ್ಲಮ್ ಅಂತಂದರೆ ಖಾತಾ ಇಶ್ಯೂ, DC ಕನ್ವರ್ಷನ್ಸು, ಲೇಔಟ್ ಅಪ್ರೂವಲ್ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಲಾಯರ್ ಚೆಕ್ ಮಾಡಿಲ್ಲ ಅಂತಂದರೆ ಅದನ್ನು ಪರ್ಚೇಸ್ ಮಾಡಿದ್ರೆ ತುಂಬ ಡೇಂಜರ್ ಆಗಿರುತ್ತೆ. ಈ ಬ್ಲ್ಯಾಕ್ ಮನಿ ಟೆಂಪ್ಟೇಷನ್ ಅಂತ ಹೇಳ್ತೀವಿ. ಇದರಿಂದ ಸೈಟು ಚೀಪ್ ರೇಟ್ ಸಿಗುತ್ತೆ ಅಥವಾ ಆಫರ್ ಅಂತೇಳಿ ತೊಗೊಂಡ್ರೆ ಮುಂದೆ ಫ್ಯೂಚರ್ನಲ್ಲಿ ರೀಸೇಲ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇರುತ್ತೆ. ಅಂದರೆ ತುಂಬ ಜಾಸ್ತಿ ಏನಲ್ಲ. ವೇಕೆಂಟ್ ಸೈಟ್ ಕ್ಲೀನಿಂಗು, ಕಾಂಪೌಂಡ್ ವಾಲು ಮತ್ತು ಪ್ರಾಪರ್ಟಿ ಟ್ಯಾಕ್ಸು ಎಲ್ಲ ವಿಚಾರಗಳು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಲಿಕ್ವಿಡಿಟಿ ಸ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಕ್ಯಾಶ್ ಇಮಿಡಿಯೇಟ್ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೈಟ್ನ ಸೇಲ್ ಮಾಡಬೇಕಾದ್ರೆ ಟೈಮ್ ತೊಗೊಳುತ್ತದೆ. ನಂತರ ರಾಂಗ್ ಲೊಕೇಶನ್ ಪ್ರಾಪರ್ಟಿ ಯಾವಾಗಲೂ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅವುಗಳು ಅಂತಂದರೆ ರೋಡ್ ಅಕ್ಸೆಸ್ ಇಲ್ಲದೆ ಇರುವಂಥದ್ದು, ಡೆವಲಪ್ಮೆಂಟ್ ಸ್ಕೋಪ್ಗೆ ಜಾಗ ಇಲ್ಲದೆ ಇರುವಂಥದ್ದು, ಡ್ರೈನೇಜು ಮತ್ತು ಇದು ಬ್ಯೂರಲ್ ಗ್ರೌಂಡ್ ಅಂತ ಏನು ಹೇಳ್ತೀವಿ, ಹತ್ತಿರ ಇರುವಂಥ ಸೈಟ್ಗಳು ಯಾವಾಗಲೂ ಸೇಲಿಗೆ ತುಂಬ ಕಷ್ಟ ಆಗುತ್ತೆ. ಸಾಲ ಮಾಡಿ ಸೈಟ್ ತೊಗೊಂಡ್ರೆ ಲಾಸ್ ಆಗುತ್ತಾ? ಇಂಟ್ರೆಸ್ಟ್ ನಿಮಗೆ ಲೈಫ್ ಲಾಂಗ್ ಕಷ್ಟ ಆಗುತ್ತಾ? ಖಂಡಿತ ಇಲ್ಲ. ಕರೆಕ್ಟ್ ಪ್ಲ್ಯಾನಿಂಗ್ ಇದ್ದರೆ ಲೋನ್ ಜೊತೆ ಸೈಟ್ ಖರೀದಿ ಮಾಡಿದ್ರೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ಅರ್ಲಿ ಎಂಟ್ರಿ ಅಡ್ವಾಂಟೇಜಸ್ ಅಂತಂದರೆ, ನಾವು ಅರ್ನಿಂಗ್ ಶುರು ಮಾಡಬೇಕಾದ್ರೆ ಸೈಟ್ ಪರ್ಚೇಸ್ ಮಾಡುವಂಥ ಆಲೋಚನೆ ಬಂದರೆ ಅದು ತುಂಬ ಉತ್ತಮ ಆಗಿರುತ್ತೆ. ಈ ಅಪ್ರಿಷಿಯೇಷನ್ ವ್ಯಾಲ್ಯೂ ಮತ್ತು ನಾವು ಕಟ್ಟುವಂಥ ಇಂಟ್ರೆಸ್ಟ್ ವ್ಯತ್ಯಾಸ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ, ನಾವು ಒಂದು ಸೈಟ್ ಪರ್ಚೇಸ್ನ 30 ಲಕ್ಷಕ್ಕೆ ಮಾಡ್ತೀವಿ. 10 ವರ್ಷಗಳಿಗೆ ಲೋನ್ ಇಂಟ್ರೆಸ್ಟು ಅರೌಂಡ್ 12 to 15 ಲ್ಯಾಕ್ ಬರ್ಬೋದು. ಆದರೆ ಸೈಟ್ ವ್ಯಾಲ್ಯೂ 10 ವರ್ಷಗಳ ನಂತರ 60 to 70 ಲಕ್ಷ ಆಗಿರುತ್ತೆ. ಇಲ್ಲಿ ಗೊತ್ತಾಗಬೇಕಾಗಿರೋ ವಿಚಾರ ಏನು ಅಂತಂದರೆ, ಇಂಟ್ರೆಸ್ಟು ಲಾಸ್ ಅಲ್ಲ, ಕಾಸ್ಟ್ ಆಫ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಸೈಟ್ ಕೊಂಡ್ಕೊಳ್ಳೋ ಆಲೋಚನೆ ಮಾಡೋರು ಯಾರ್ಯಾರು ಅಂತಂದರೆ,
ಲಾಂಗ್ ಟರ್ಮ್ ಥಿಂಕರ್ಸು, ಬಿಲ್ಡರ್ಸು, ಇನ್ವೆಸ್ಟರ್ಸು, ಫ್ಯಾಮಿಲಿ ಪ್ಲ್ಯಾನರ್ಸು ಮತ್ತು ಪೇಷನ್ಸ್ ಇರೋರು ಇದ್ರ ಕಡೆ ಗಮನ ಹರಿಸ್ತಾರೆ. ಇಲ್ಲಿ ಇಮಿಡಿಯೇಟ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋರು ಸೈಟ್ ಕಡೆ ಗಮನ ಹರಿಸೋದಿಲ್ಲ. ನಾವು ಸೈಟ್ ಪರ್ಚೇಸ್ ಮಾಡೋಕ್ಕೆ ಮುಂಚೆ ನಾವು ತಿಳ್ಕೊಬೇಕಾದಂಥ 5 ಗೋಲ್ಡನ್ ರೂಲ್ ಏನು ಅಂತಂದರೆ, ಲೀಗಲ್ ಡಾಕ್ಯುಮೆಂಟ್ಸು 100% ವೆರಿಫಿಕೇಷನ್ ಆಗಿರಲಿ, ಲೊಕೇಶನ್ ಮತ್ತು ಪ್ರೈಸು ಎರಡೂ ಹೊಂದಾಣಿಕೆ ಇರಲಿ, ರೋಡ್ ಮತ್ತು ಡ್ರೈನೇಜಸ್ನ ಚೆಕ್ ಮಾಡ್ಕೊಳ್ಳಿ, ಫ್ಯೂಚರ್ ಡೆವಲಪ್ಮೆಂಟ್ಗೆ ಮಾಸ್ಟರ್ ಪ್ಲ್ಯಾನನ್ನು ಚೆಕ್ ಮಾಡಿ. ಇಲ್ಲಿ ನಾವು ಸೈಟನ್ನು ಪರ್ಚೇಸ್ ಮಾಡಬೇಕಾದ್ರೆ ದಿಶಾಂಗಿ ಆ್ಯಪ್ ಥ್ರೂ ಲೊಕೇಶನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಿವಿಲ್ ಇಂಜಿನಿಯರ್ಸ್ ಮತ್ತು ತಜ್ಞರ ಅಡ್ವೈಸ್ನ ಪಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಬ್ಯಾಂಕ್ ಲೋನ್ ಮತ್ತು ಲೀಗಲ್ ಸೇಫ್ಟಿ ಅಂತಂದರೆ, ಬ್ಯಾಂಕ್ ಲೋನ್ ಇದ್ದರೆ ಡಾಕ್ಯುಮೆಂಟ್ಗಳು ಲೀಗಲಾಗಿ ಚೆಕ್ ಆಗಿರುತ್ತೆ, ಖಾತಾ ಆಗಲಿ ಅಪ್ರೂವಲ್ಸ್ ಆಗಲಿ ವೆರಿಫಿಕೇಷನ್ ಆಗಿರುತ್ತೆ, ಫ್ರಾಡ್ ಚಾನ್ಸಸ್ಸು ತುಂಬ ಕಡಿಮೆ. ಸೈಟನ್ನು ಬ್ಯಾಂಕ್ ಲೋನ್ ಥ್ರೂ ಪರ್ಚೇಸ್ ಮಾಡಬೇಕಾದ್ರೆ ಬ್ಯಾಂಕ್ ಲೋನ್ ಆಗ ನಿಮಗೆ ಪಾರ್ಟ್ನರ್ ಆಗಿರುತ್ತೆ. ಅದು ಏನೇನು ಬೆನಿಫಿಟ್ ಕೊಡುತ್ತೆ ಅಂತಂದರೆ, ಟ್ಯಾಕ್ಸು ಮತ್ತು ಫೈನಾನ್ಷಿಯಲ್ ಬೆನಿಫಿಟ್ ಕೊಡುತ್ತೆ, ಹೋಮ್ ಲೋನ್ ಫ್ಯೂಚರ್ ಎಲಿಜಿಬಿಲಿಟಿ ಕೊಡುತ್ತೆ, ನಾವು ಪರ್ಚೇಸ್ ಲೋನ್ ಅಂತ ಏನಿರ್ತೇವೆ ಅದನ್ನು ಕನ್ಸ್ಟ್ರಕ್ಷನ್ ಲೋನ್ ಆಗಿ ಕನ್ವರ್ಷನ್ ಮಾಡಿಕೊಡುತ್ತೆ, ಅಸೆಟ್ ಕ್ರಿಯೇಷನ್ಸ್ ಫ್ರಮ್ ಡೇ 1 ನಿಮಗೆ ಕೊಡುತ್ತೆ, ಕ್ರೆಡಿಟ್ ಸ್ಕೋರನ್ನ ಇಂಪ್ರೂವ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಲೋನ್ ವಿತ್ ಸೈಟ್ ಸೇಫ್ ಆಗೋದು ಯಾವಾಗ? ನಾವು ಬ್ಲೈಂಡ್ EMI, ಅನ್ಸ್ಟೇಬಲ್ ಇನ್ಕಮ್ಮು, ಓವರ್ ಬಡ್ಜೆಟ್ ಆದಾಗ ಲೋನು ಸೇಫ್ ಅಂತ ಖಂಡಿತ ಅಲ್ಲ. ಲೋನ್ ವಿತ್ ಸೇಫ್ ಆಗಬೇಕು ಅಂತಂದರೆ ನೀವು ಕೆಲವೊಂದು ಗೋಲ್ಡನ್ ರೂಲ್ನ ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಏನು ಗೋಲ್ಡನ್ ರೂಲ್ ಅಂದರೆ, EMI ಹೆಚ್ಚು ಕಡಿಮೆ ನಿಮ್ಮ ಇನ್ಕಮ್ನ 30-35% ಮಾತ್ರ ಇರಲಿ, ಕ್ಲಿಯರ್ ಲೀಗಲ್ ಸೈಟ್ ಕಡೆ ಮಾತ್ರ ಗಮನ ಕೊಡಿ. ಲಾಂಗ್ ಟರ್ಮ್ ಹಾರಿಜನ್ ಅಂತ ಹೇಳ್ತೀವಿ, ಅದು 7-10 ವರ್ಷ ಆದಷ್ಟು ಇದ್ದಷ್ಟು ಒಳ್ಳೆಯದು. ಎಮರ್ಜೆನ್ಸಿ ಫಂಡ್ ರೆಡಿಯಾಗಿ ಇಟ್ಕೊಂಡಿರಿ. ಎಮೋಷನಲ್ ಬೈಯಿಂಗ್ ಅಂತೂ ಖಂಡಿತ ಬೇಡ. ಸ್ನೇಹಿತರೆ, ಕಡೆ ಮಾತುಗಳು ನಿಮಗೋಸ್ಕರ. ಸೈಟ್ ಕೊಂಡ್ಕೊಳ್ಳೋದು ಗ್ಯಾಂಬಲ್ ಅಲ್ಲ, ಕರೆಕ್ಟ್ ನಾಲೆಜ್ ಇದ್ದರೆ ಬೆಸ್ಟ್ ಇನ್ವೆಸ್ಟ್ಮೆಂಟು. ರಾಂಗ್ ಡಿಸಿಷನ್ ಮಾಡಿದ್ರೆ ಲೈಫ್ ಟೈಮ್ ಹೆಡ್ಡೇಕಾಗಿ ಕಾಡುತ್ತೆ. ಆದ್ದರಿಂದ ಬೈ ಸೈಟ್ ವಿತ್ ಬ್ರೈನ್, ನಾಟ್ ವಿತ್ ಎಮೋಷನ್. ಕ್ಯಾಶ್ ಇರೋರು ಸೈಟ್ ತೊಗೊಂಡ್ರೆ ಸೇಫ್, ಆದರೆ ನಾಲೆಡ್ಜ್ ಇರೋರು ಲೋನ್ ಮಾಡಿ ಸೈಟ್ ತೊಗೊಂಡ್ರೆ ರಿಚ್ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾವು ಸೈಟ್ ಯಾಕೆ ಕೊಂಡ್ಕೊಳ್ಬೇಕು ಎಂಬ ವಿಚಾರ ಬಗ್ಗೆ ಸಂಪೂರ್ಣ ವಿವರಣೆ ತಲುಪಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ಇಂಜಿನಿಯರ್ಸ್ ಇಲ್ಲದೆ ಮನೆ ಕಟ್ಟಿದ್ರೆ ಏನಾಗುತ್ತೆ ಅನ್ನೋ ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಇಂಜಿನಿಯರ್ಸ್ ಬಗ್ಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ನಿಮ್ಮ ವನಾಚೇತನ್, ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.